ಅಂತೂ ನನಗೆ ನಮ್ಮ ಬೇಕಿ ಇಬ್ಬರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಶಿಸ್ತ ತಿಂತೀವಿ, ಶಿಸ್ತ ಮಾಡ್ಕೋತೀವಿ. ನಾ ಫೋನ್ ನೋಡ್ತೀನಿ, ಈಕೆ ನಾನು ಕಡ್ಕೋತೀರಿ ಹೇಳ್ತಾಳೆ. ಫುಲ್ ನೀರು ಸೋರಾಕತ್ತಾವ. ಅಂದ್ರೆ ನಾನು ಹಿಂಡಾಗ ಬರಲಿಲ್ಲ, ಅದು ದೊಡ್ಡದ. ನಾ ನಿಜ ಒಳಗೆ ಮನೆ ಒಳಗೆ ಅಂದ್ರೆ ಮನೆ ಒಳಗೆ ಏನಾರ ಹಬ್ಬ ಅದು ಬಂದಾಗ ಕುದಿದು ಉಗಿತಿರ್ತಲ್ಲ, ಆ ಟೈಮ್ದಾಗೆ ಮೊಗಲಿಡ್ ಮನುಷ್ಯನ ಸುಮ್ಮ ಹೊರಗೆ ಎಲ್ಲರೂ ಊಟಕ್ಕೆ ಹೋಗ್ಬೇಕಂತ ಹೇಳಕ್ಕೆ ಹೊಂಟೀವಿ. ಸ್ವಲ್ಪ ಭಾಳ ಬರೀ ಮನೆ ಮಾಡ್ಕೊತೀನಿ ಅಂತ ಸಾಕು. ಬಂದು ಶಿಸ್ತು ಒಂದಿಷ್ಟು ಚಿಕನ್, ತಂದೂರಿ ರೊಟ್ಟಿ, ಅದರೊಳಗೆ ಬಟರ್ ನಾನ್ ಶಿಸ್ತು ತೊಗೊಂಡು ಊಟ ಮಾಡೋದ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡ್ತಾ ಇರ್ತಾರೆ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗ್ತಾ ಇರೋದೆ ಬೆಳಗ್ಗೆ 10 ಗಂಟೆಗೆ ಎದ್ದೀನಿ. ಎದ್ಬಿಟ್ಟು ಶಿಸ್ತು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತೀವಿ. ಎಲ್ಲಿ ಹೋಲಕ್ಕಪ್ಪ ಅಂದರೆ ನಮ್ಮ ಬಿಜಾಪುರದಾಗ ಕಿತ್ತೂರಾಣಿ ಚೆನ್ನಮ್ಮವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಅಂತ. ಸೊ ಅದ್ರ ಸಲುವಾಗಿ ಮುಖ್ಯಮಂತ್ರಿಗಳು ಹೊರಗದಾರ. ನಾವು ನೋಡ್ಕೊಂಬಂದ್ರಾಯ್ತಪ್ಪ ಅಂತೇಳಿ ಹೊಂಟಿವಿ. ನಾನು ನಮ್ಮ ಟೈಗರ್ ಗಂಗೂರು ಇವಾಗ ನಮ್ಮ ಹಾಸ್ಪಿಟ್ಲ್ ಒಳಗೆ ಅದಾರ ಅಂತ ಅವರೇ ನಾನು ಕಾಲ್ ಮಾಡಿ ಎಬ್ಸಿಯಾರ. ಹಿಂಗದ ಹೋಗಂಬ ಅಂತ ಹೇಳಿದ್ರೆ ನನಗೂ ಅಷ್ಟೊಂದೇನು ಗೊತ್ತಿರಲಿಲ್ಲ. ಬಟ್ ಆದರೂ ಇವತ್ತಿನ ದಿನ ನನಗೆ ಗೊತ್ತಿರಲಿಲ್ಲ. ಅವ್ರು ಕಾಲ್ ಮಾಡಿದಾಗ ಗೊತ್ತಾಗಿತ್ತು ಇವತ್ತದ ಅಂತ ಹೇಳಿದ್ರೆ. ಅದಕ್ಕೆ ಇದೆಲ್ಲ ಫಟಾಫಟ್ ಅಂತೇಳಿ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿನಿ. ತಗೊಳ ಬನ್ನಿ ಇವಾಗ ಹೋಗ್ಬಿಟ್ಟು ನೋಡೋವಂತ. ಇನ್ನೂ ಸ್ಟಾರ್ಟ್ ಆಗಿರಲ್ಲ ಅಂತ ಅಂದ್ಕೊಂಡಿನಿ. ನಮ್ಮ ಟೈಗರ್ಗೂ ಹೇಳಕತ್ತೀನಿ, ಇವಾಗ 12 ಗಂಟೆ ಆಗ್ಯದ, ಇಷ್ಟು ಬೇಗ ಸ್ಟಾರ್ಟ್ ಮಾಡಿರಲ್ಲ ಅಂತೇಳಿ ಹೇಳಕತ್ತೀನಿ. ಅಂದರೂ ನಮ್ಮ ಟೈಗರ್ ಗಂಗೂರು ಕೇಳಕತ್ತಿಲ್ಲ. ಅದಕ್ಕಂತೇಳಿ ಅವರ ಖುಷಿಗೋಸ್ಕರ ಬೇಗ ಹೊಂಟಿವಿ. ನೋಡುವ, ಅವ್ರು ಮಾತು ವಾಪಸ್ ಹಾಸ್ಪಿಟಲ್ ಡ್ಯೂಟಿ ಬರ್ಬೇಕು 2 ಗಂಟೆಗೆ. ಅದಕ್ಕೆ ಅವ್ರು ಜಲ್ದಿ ತಿಕ್ಕೊಂಬರ್ತಾರೆ ಅನ್ನೋ ಓದ್ತದ. ಮತ್ತು ಏನಾಗುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ. ಆದಷ್ಟು ಹೆಚ್ಚು ಬನ್ನಿ ಹೋಗುವ. ಇಲ್ಲಿ ಈ ವೇದಿಕೆಗೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಶ್ರೀ ಪುತ್ಥಳಿ ಸ್ಥಾಪನೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಜಾಡಿ ಅದು ಇದು ನೋಡೋಕಂತ ಬಂದಿದ್ವಿ. ಸಿಕ್ಕಾಪಟ್ಟೆ ಜನ ಅದಾರ. ಮತ್ತು ಅಲ್ಲಿ ಜಾಸ್ತಿ ನಿಂದ್ರಕ್ಕಾಗಲಿಲ್ಲ. ನಮ್ಮ ಬಾಸ್ದು ಡ್ಯೂಟಿ ಅದ. ಸೊ ಸ್ವಲ್ಪ ಒಂದು 10 ನಿಮಿಷ ನಿಂತು ಅದು ಅನಾವರಣ ಮುಗಿಸೋಣ. ವಾಪಸ್ ಲೆಟ್ಸ್ಗೋ ಹೋಗೋ ಇವಾಗ. ಗೈಸ್ ಅಲ್ಲಿಂದ ಬಂದು ಸೀದಾ ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡು ಇವಾಗ ಎದ್ದೀನಿ. ಇವಾಗೆಲ್ಲಕ್ಕಿಂತ ಟೈಮ್ ಎಷ್ಟು ಆಗ್ಯದಪ್ಪ ಅಂದ್ರೆ ಈಗ 5:30 ಆಗ್ಯದ. ಜಸ್ಟ್ ಎದ್ದೀನಿ. ಎದ್ಬಿಟ್ಟು ಏನು ಮಾಡಪ್ಪ ಅಂತೇಳಿ ನನಗೆ ನಮ್ಮ ಬೇಕಿ ಇಬ್ಬರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಶಿಸ್ತ ತಿಂತೀವಿ, ಶಿಸ್ತ ಮಾಡ್ಕೋತೀವಿ. ನಾ ಫೋನ್ ನೋಡ್ತೀನಿ, ಈಕೆ ನಾನು ಕಡ್ಕೋತೀರಿ ಹೇಳ್ತಾಳೆ. ಇದಿಷ್ಟು ಬಿಟ್ಟರೆ ನಮ್ಮಿಬ್ಬರಿಗೆ ಏನೂ ಕೆಲಸ ಇಲ್ಲ. ಹೊಂಟ್ ನೋಡ್ರಿ ಹೊರಗೆ ಇಬ್ಬರದ್ದು ಇದೇ ಆಗ್ಯದ. ತಿನ್ನೋದು ಮಲ್ಕೊಳ್ಳೋದು, ತಿನ್ನೋದು ಮಲ್ಕೊಳ್ಳೋದು. ಅದ್ರ ಜೊತೆ ಇಲ್ಲಿ ನೋಡ್ರಿ ಕಸನೇ ಕಸ. ಈ ಗಿಡದಾಗ ಒಂದು ಎಲಿನೇ ಇಲ್ಲ. ಕಸ ಎಲ್ಲಿಂದ ಬೀಳತ್ತದ ತಿಳಿಲ್ಲ ಆಗ್ಯದ. ಈ ಉದ್ರಿ ಸತ್ಯನ ಕೂದಲು ಉದ್ರಿ ಚಟ್ಟಾಗಿರ್ತಲ್ಲ ಆ ಟೈಪಾಗಿದೆ. ಗಿಡ ಅಷ್ಟಾದ್ರೆ ನೋಡ್ರಿ ಇಲ್ಲಿ ಮತ್ತೆ ಬಂದು ಸಾಕು ನಾನು ಕಸ ಗುಡಿಸಿ ಸಾಕಾಗ್ಯದ. ಎಷ್ಟಂತ ಗುಡ್ತಿ ಇವರು ಸಾಕಾಗಿದೆ. ಇವಾಗ ಅದೈತಲ್ಲ ಅದನ್ನೇ ಒಟ್ಟು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆ್ಯಂಡ್ ಇವಾಗ ಅದಲ್ಲ ನಾನು ಸ್ವಲ್ಪ ಮಲ್ಕೋತೀನಿ ನೋಡು. ಒಂದಿಷ್ಟು ಬೆಡ್ಶೀಟ್ಗಳೆಲ್ಲ ತೊಳೆದು ಹಾಕಬೇಕು. ತೊಳೆದು ಹಾಕಿ ರಾತ್ರಿ ಬೆಳಗ್ಗೆ ಒಣಗ್ತಾವ. ಬನ್ನಿ ಮಾಡುವ ಇವಾಗ ಕೆಲಸ. ಲೆಟ್ಸ್ ಗೋ ಗೈಸ್. ಫಟಾಫಟ್ ಮಾಡೋ ಮತ್ತು 5 ಗಂಟೆ 5:30 ಆಗ್ಯದ ಈಗ. ಅದಕ್ಕೆ ಫಟಾಫಟ ಒಂದೊಂದು ಕೆಲಸ ಮುಗಿಸ್ಕೊಂಡು ಮತ್ತು ವಾಪಸ್ ಅಡಿಗೆ ಎಲ್ಲ ಜಲ್ದಿ ಮಾಡ್ಕೊಂಡು ಕುಂತ್ಬಿಡೋ. ಮತ್ತೇನಿಲ್ಲ ಕೆಲಸ ನಾವು ಮಾಡೋದು ಏನಿಲ್ಲ. ತಿನ್ನೋದು ತಿರ್ಗಾಡೋದು. ಗೈಸ್ ಫೈನಲಿ ನನ್ನ ಕೆಲಸನ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ಇದೆಲ್ಲ ಫ್ಲೋರ್ನ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಆ್ಯಂಡ್ ಹೊತ್ಕೊಳ್ಳೋದು ನೋಡ್ರಿ. ಅಲ್ಲಿ ನೋಡ್ರಿ ಫುಲ್ಲು ನೀರು ಸೋರಾಕತ್ತಾವ. ಅಂದ್ರೆ ನಾನು ಹಿಂಡಾಗ ಬರಲಿಲ್ಲ, ಅದು ದೊಡ್ಡದ. ನಾ ನಿಜ ಒಳಗೆ ಮನೆ ಒಳಗೆ ಏನಾರ ಹಬ್ಬ ಅದು ಬಂದಾಗ ಕುದಿದು ಉಗಿತಿರ್ತಲ್ಲ, ಆ ಟೈಮ್ದಾಗೆ ಮೊಗಲಿಡ್ ಮನುಷ್ಯನ ಒಗಿತಿರ್ಲಿಲ್ಲ. ನಾನು ಅಂಥ ಮನುಷ್ಯ. ನಾನು ಅವನ್ನ ಒಯ್ದು ಮ್ಯಾಗ ಹಾಕ್ತಿದ್ದು ಹೊರತು ಸಣ್ಣಗಿದ್ದಾಗ ಒಗದಿಂದ ಇಷ್ಟನೇ ಇಲ್ಲ. ಬಟ್ ಇವತ್ತು ಕುತ್ತಿಗೆ ಬಂದ್ಬಿಡ್ತಪ್ಪ ಯಪ್ಪ.
ಸಿಕ್ಕಾಪಟ್ಟೆ ಹೊಲಸಾಗಿದ್ವಲ್ಲ ಅದ್ರ ಸಲ ಅಂತ ಹೇಳಿದ್ರೆ ಕ್ಲೀನ್ ಮಾಡೋದಾಯ್ತು. ಆ ಮನೆ ಒಳಗಿದ್ದಾಗ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಒಂದು ತಿಂಗಳಿಂದ. ಬಟ್ ಇಲ್ಲಿ ಬಂದಿದ್ದು ಮುಗ್ಲಿಗಿಡ್ತಾನೆ ಬಿದ್ದುಬಿಟ್ಟೆ, ಪೂರ ಮುಗ್ಲಿಗಿಡ್ತಾನೆ. ಅಲ್ಲಿ ಸ್ವಲ್ಪ ಮುಗ್ಲಿಗಿಡಿದ್ದೆ, ಇಲ್ಲಿ ಒಂದು ಜಾಸ್ತಿ ಮುಗ್ಲಿಗಿಡ್ತಾನೆ ಬಿದ್ದೆ. ಅದಕ್ಕೆ ಇದೆಲ್ಲ ಬೇಡ ಬೇಡಪ್ಪ, ಈ ಮುಗ್ಲಿಗಿಡ್ತಾನೆ ಸ್ವಲ್ಪ ಕಮ್ಮಿ ಮಾಡೋದು ಅಂತ ಹೇಳಿದ್ರೆ ಎಲ್ಲ ಕೆಲಸ ಶುರು ಮಾಡಿಬಿಟ್ಟಿನಿ. ಅದಕ್ಕೆ ಇದೆಲ್ಲ ಇವಾಗ ಅಷ್ಟು ಮನೆ ಅಂತೂ ಕ್ಲೀನ್ ಆಯಿತು. ಒಳಗಿನಿಂದಿಷ್ಟೆಲ್ಲ ಶಿಸ್ತೆ ಕಸ ಗುಡಿಸಿ ಮತ್ತು ಆಫೀಸ್ ಐತಲ್ಲ ಮನೆ ಕೆಲಸ ಮಾಡೋಣ ಬನ್ನಿ. ಸಿಕ್ಕಾಬಿಟ್ಟು ಹೈರಾಣ್ರಿ ಗೈಸ್, ಒಬ್ಬರೇ ಇರೋದು ಹೈರಾಣ. A few moments later. ಗೈಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿ ಕುಂತಿದ್ವಿ. ಇವಾಗ ಐತಲ್ಲ ನಮ್ಮ ಹೊರಗೆ ಎಲ್ಲರೂ ಊಟಕ್ಕೆ ಹೋಗ್ಬೇಕಂತ ಹೇಳಕ್ಕೆ ಹೊಂಟೀವಿ. ಸ್ವಲ್ಪ ಭಾಳ ದಿನ ಬರೀ ಮನೆ ಮಾಡ್ಕೊತೀನಿ ಅಂತ ಸಾಕಾಗಿ. ಹೌದು ಗೈಸ್, ಶಿಸ್ತಾಗಿ ಊಟ ಮಾಡ್ಕೊಂಡು ಬರಮಂತ ಭಾಳ ದಿನ ಆಯ್ತು. ನಾನು ಅದಕ್ಕೆ ಅಂತ ಹೇಳಿದ್ರೆ ಲೆಟ್ಸ್ ಹೋಗುವ ಬನ್ನಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೈಕಟ್ಟಕತ್ತಾನ ಎಲ್ಲ ಜಾಗೃತಾಗಿ ಆ್ಯಂಡ್ ನಡಬರ್ಕ ನಮ್ಮ ಟೈಗರ್ ಗಂಗು ಅವರು. ಅದರಿಂದ ನಾವು ತಿಂಡಿ ಮುರಿಯಂಗೆ ತಂಡವ ನಿಜ ಹೋಗ್ತಂದ್ರೆ ಹಿಂದೆ ಇರೋವತ್ತು ಅಷ್ಟು ತಂಡವ. ಆದರೂ ಇರಲಿ ಅಂತ ಹೇಳಿಕಿರ ಅಂದ್ಕೊಂಡು ಊಟ ಮಾಡ್ಕೊಂಡು ಬರಮಂತ ಹೊಂಟಿ. ಈಗ ಟೈಮ್ 8:30 ಆಗ್ಯದ. ನಾವು ಹೊಂಟಿ ಟೈಮಿಂಗ್ ಊಟ ಮುಗಿಸ್ಕೊಂಡು ಬರುವ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಇವಾಗ ಸೀದಾ ಊಟಕ್ಕೆ ಬಂದ್ವಿ. ಬಂದು ಶಿಸ್ತು ಒಂದಷ್ಟು ಚಿಕನ್ನ, ತಂದೂರಿ ರೊಟ್ಟಿ, ಅದರೊಳಗೆ ಬಟರ್ ನಾನ ಶಿಸ್ತು ತೊಗೊಂಡು ಊಟ ಮಾಡೋದ. ಬನ್ನಿ ಶಿಸ್ತು ಊಟ ಮಾಡಿಬಿಟ್ಟು ಆಮೇಲೆ ಸಿಗೋದು ನಿಮ್ಗೆ. ಇವಾಗ ಎಲ್ಲಿ ಸಿಗಲ್ಲ, ಶಿಸ್ತು ಊಟ ಮಾಡಿದ್ರೆ ಕೈಗೆ ಬಾಯಿ ಜಗಳ ಆಗ್ತದೆ. ಅದಕ್ಕೆ ಅಲ್ಲ ನಮ್ಮ ಗೋಡ ಪಂಜದ ಸಿಕ್ಕಾರ ನೋಡ್ರಿ. ಬನ್ನಿ ಪಟಪಟ ಊಟ ಮಾಡಿಬಿಟ್ಟು ಆಮೇಲೆ ಸಿಗೋದು. ಗೈಸ್ ಸರಿಯಾದ ಸೀದಾ ಮನೆ ಬಂದ್ವಿ. ಹೊರಗಡೆ ಎಷ್ಟು ಚಳಿ ಅದಂದ್ರೆ ಸಿಕ್ಕಾಪಟ್ಟೆ ಚಳಿ ಅದ ಗೈಸ್. ನಿಜ ಹೇಳ್ಬೇಕಂದ್ರೆ ತೋಡ ಚಳಿ ಅದ. ನಮಗಿನ್ನ 50-60 ಡಿಗ್ರಿ ಸೆಲ್ಸಿಯಸ್ ಬಿಸಿಲಾಗಿರೋ ಅಂದ್ರೆ ಇರ್ತೀವಿ. ಇಷ್ಟು ಥಂಡಿ ಒಳಗೆ ನಮ್ಮ ಕೈಲಿ ಆಗಲ್ಲ. ಪೂರ ಎಷ್ಟು ಪ್ಯಾಕ್ ಆಗಿರೋ ಗೊತ್ತಾನೆ. ಇದು ಒಂದು ಇದ್ರೊಳಗೆ ಇನ್ನೊಂದು ನನಗೆ ಗೊತ್ತಿತ್ತು ಇಷ್ಟು ಥಂಡಿ ಇರ್ತದೆ ಅಂತ ಹೇಳಿದ್ರೆ. ಅದು ಅಂದ್ಕೊಂಡೆ ಹೋಗಿದ್ದೆ ನಾನು. ಅಷ್ಟೊಂದು ಸಿಕ್ಕಾಪಟ್ಟೆ ಥಂಡಿತ್ತು. ಬಟ್ ಏಕ್ ನಂಬರ್ ಊಟ ಮಾಡಿದ್ವಿ. ಮಸ್ತ್ ಊಟ ಮುಗಿಸ್ಕೊಂಡು ಸೀದಾ ಜಸ್ಟ್ ಮನೆ ಬಂದೇನೆ. ಬಂದಾಗೆ ಹಂಗೆ ಬಂದು ಒಂದು ಸ್ವಲ್ಪ ನೀರು ಇದ್ದಿಲ್ಲ ಕುಡ್ಲಿಕ್ಕೆ. ಯಾಕಪ್ಪ ಅಂದ್ರೆ ನಾನ್ ವೆಜ್ ತಿಂದೀವಿ, ತಂದೂರಿ ತಿಂದೀವಿ ಅಂತ ಹೇಳಿದ್ರೆ ನೈಟ್ ಸಿಕ್ಕಾಪಟ್ಟೆ ನೀರು ಅಡುಗೆ ಆಗುತ್ತೆ. ಅದಕ್ಕೆ ನೀರು ಬೇಕಲ್ಲ ಅಂತ ಹೇಳಕ್ಕೆ ನೀರು ತೊಗೊಂಬಂದೆ. ನೀನು ಬಾಟ್ಲ್ ತುಂಬ್ಕೊಂಡು ಇವಾಗ ಜಸ್ಟ್ ಬಂದೀನಿ. ಬರೋವಾಗೈತೆ ನಮ್ಮ ಸ್ವೀಟಿಗೆ ಒಂದಿಷ್ಟು ಹಾಲು ತೊಗೊಂಡು ಬಂದೀನಿ. ಇವಾಗ ಜಸ್ಟ್ ಒಂದಿಷ್ಟು ಹಾಲು ಕಾಯಿಸಿ ಅದಕ್ಕೆ ಒಂದಷ್ಟು ಹಾಲು ಹಾಕಬೇಕು. ಶಿಸ್ತು ಹಾಲು ಕುಡಿತಾಳೆ. ಹಾಲು ಕುಡ್ದಾಕಿನೂ ಪಾಚ್ಕೊತಾಳೆ, ನಾನು ಪಾಚ್ಕೊಂಡದು. ಥಂಡಿ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಥಂಡಿ ಅದ. ಬರ್ತೊಬ್ರು ಥಂಡಿ ರೀ. ಏನು ಥಂಡಿ ಕೈ ಅದಾವಲ್ಲಿ ಎಲ್ಲ ಹಿಂಗೆ ಪೂರ ಕೋಲ್ಡ್ ಆಗ್ಬಿಟ್ಟಾವ. ಕಾಶ್ಮೀರ ಕಡೆ ಇದ್ದವ್ರು ಅದು ಹೆಂಗೆ ಮಾಡ್ತಾರೆ ಗೊತ್ತು. ಸಿಕ್ಕಾಬಿಟ್ಟು ಹೈರಾಣ್ರಿ, ನಮ್ಮ ಕೈಲಿ ಆಗಲ್ಲ ನೋಡ್ರಿ. ಅಂದ್ರೆ ಆ ಕಡೆ ಇದ್ದವ್ರಿಗೆ ಬಾಡಿಯವ್ರಿಗೆ ಅಡಿಕ್ಟ್ ಆಗಿಬಿಡ್ತದೆ, ಥಂಡಿಗೆ ಅವ್ರಿಗೆ ಅಡಿಕ್ಟ್ ಆಗಿರ್ತದೆ. ನಮಗೆ ಬಿಸಿಲಿಗೆ ಹಂಗೆ ಅಡಿಕ್ಟ್ ಆಗಿವಲ್ಲ ನಾವು, ಅದೇ ಥರ ಅವ್ರಿಗೆ ಥಂಡಿಗೆ ಅಡಿಕ್ಟ್ ಆಗಿಬಿಡ್ತದೆ. ನಾವು ಥಂಡಿಗೊಂದು ಆಗಲ್ಲ ಬಾಯಬ್ಬ. ಈ ಸರ್ತಿ ಮತ್ತು ಸಿಕ್ಕಾಪಟ್ಟೆ ಜಾಸ್ತಿ ಥಂಡಿ ಅದ. ಈಗ 2-3 ಡೇಸ್ ಆಯಿತು ತೀರಾ ಜಾಸ್ತಿ ಆಗೋದು ಥಂಡಿ. ಜಾಸ್ತಿನೇ ಈಗ ಲೆವೆಲ್ ಕಮ್ಮಿ ಅಂತಿಲ್ಲ. ಬನ್ನಿ ಆಮೇಲೆ ಸಿಗ್ತೀನಿ ನಿಮ್ಗೆ. ಶಿಸ್ತು ಹೋಗಿ ನಾಷ್ಟ ಜಡ್ದು ವಾಪಸ್ ಬಂದೆ ಮನೆಗೆ. ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಎಲ್ಲಿ ಹೊಂಟಿನಪ್ಪ ಅಂದ್ರೆ ಸ್ವಲ್ಪ ವರ್ಕ್ ಆಗೋದು. ನಾಳಿನ ಬ್ಲಾಗ್ದಾಗ ನೋಡಿರಿ. ಇವತ್ತಿನ ಬ್ಲಾಗ್ದಾಗ ತೋರಿಸೋದು. ಯಾಕಪ್ಪ ಅಂದ್ರೆ ನಾಳಿನ ಬ್ಲಾಗ್ದಾಗ ನೋಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾಕಪ್ಪ ಅಂದರೆ ನಾಳಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ಗೈಸ್ ಬನ್ನಿ. ಓಕೆ, ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆಗಿದೆ ಗೊತ್ತಾ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿವಮೊಗ್ಗವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಅಷ್ಟೇ.